ಪ್ರತಿ ಹಳ್ಳಿಯ ಮಕ್ಕಳಿಗೆ, ಶ್ರೀಮಂತರ ಮಕ್ಕಳಿಗೆ, ಬಡವ ಮಕ್ಕಳಿಗೆ ಉಚಿತವಾಗಿ LKG ಇಂದ 12ನೇ ತರಗತಿವರೆಗೆ ಕನ್ನಡ ಮೀಡಿಯಂ ಬೇಕು ಅಂದ್ರೆ ಕನ್ನಡ ಮೀಡಿಯಂ, ಇಂಗ್ಲಿಷ್ ಮೀಡಿಯಂ ಬೇಕು ಅಂದ್ರೆ ಇಂಗ್ಲಿಷ್ ಮೀಡಿಯಂ. ನಮ್ಮ ಮಕ್ಕಳ ಬದುಕಿಗೆ 1 ರೂಪಾಯಿ ನೀವು ಖರ್ಚು ಮಾಡದೆ ನಿಮ್ಗೆ ವಿದ್ಯೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ತರಬೇಕು ಅನ್ನೋದು ನನ್ನ ಯೋಜನೆ. ಪ್ರತಿ ಗ್ರಾಮ ಪಂಚಾಯತಿಯಲ್ಲಿ 30 ಬೆಡ್ಡಿನ ಆಸ್ಪತ್ರೆ ಇರಬೇಕು, ಡಾಕ್ಟರ್ ಇರಬೇಕು, ಸಿಬ್ಬಂದಿ ವರ್ಗ ಇರಬೇಕು. ನಿಮ್ ಜೀವಕ್ಕೆ ಅಪಾಯ ಆಗಬಾರದು ಅಂತ ಒಂದು ಯೋಜನೆ. ಇನ್ನು ನಮ್ಮ ರೈತರಿಗೆ ಬೆಳೆದಂತ ಬೆಳೆ ಇವತ್ತು ಅಕಾಲಿಕ ಮಳೆ ಒಳಗೆ ಎಷ್ಟು ಕಡೆ ಇವತ್ತು ಬಾಳೆ ಬೆಳೆದಂತ ಕುಟುಂಬಗಳ ಪರಿಸ್ಥಿತಿ ಏನಾಗಿದೆ. ಈ ಮಂಡ್ಯದಿಂದ ಬರ್ಬೇಕಾದ್ರೆ ಒಬ್ರು ಭತ್ತ ಹಾಕಿ ಇವತ್ತು ಸಂಪೂರ್ಣ ನಾಶ ಆಗಿ ಅಲ್ಲಿ ಬೆಳೆಯಲ್ಲಿ ಬೀದಿಗೆ ಬಂದಿದ್ದೀವಿ ಅಂತ ಬಂದು ಅರ್ಜಿ ಕೊಟ್ಟರು, ಫೋಟೋ ಎಲ್ಲ ಕೊಟ್ಟಿದ್ದೀವಿ. ಈ ರೀತಿಯ ಜೀವನ ಏನಿದೆ ನನ್ನ ರೈತರಲ್ಲಿ ಒಂದು ಶಾಶ್ವತವಾದಂಥ ರೀತಿಯಲ್ಲಿ ಯಾವ ರೈತರು ಸಾಲ ಮನ್ನಾ ಮಾಡಿದ್ದೇನಿದೆ ಅದಕ್ಕಿಂತ ಹೆಚ್ಚಾಗಿ ನೀವು ಸಾಲಗಾರ ಆಗಬಾರ್ದು, ಏನೇ ರೈತರು ವೃತ್ತಿ ಮಾಡಬೇಕಾದ್ರೆ ಆ ರೀತಿಯ ಒಂದು ಯೋಜನೆಗಳನ್ನು ನಾನು ತರಬೇಕು ಅಂದರೆ 5 ವರ್ಷದ ಸರ್ಕಾರ ಇದ್ದರೆ ತರಲಿಕ್ಕೆ ಸಾಧ್ಯ ಇಲ್ಲ. 1 ವರ್ಷಕ್ಕೂ ಮತ್ತೆ 15 ತಿಂಗಳಿಗೂ ಚುನಾವಣೆ ಉಳಿಬೇಕು ಅಂತಕ್ಕಂಥ ಸರ್ಕಾರ ಬಂದು ಉಪಯೋಗ ಬರೋದು. ಈಗ 5 ವರ್ಷ ಸರ್ಕಾರ ಕೊಟ್ಟಿದ್ದೀರಿ, ಈ 5 ವರ್ಷ ಸರ್ಕಾರ ನೋಡ್ತಾ ಇದ್ದೀರಿ ಹೆಂಗೆ ನಡೀತಾ ಇದೆ ಅಂತ. ನಿಮ್ಮ ಕೈ ಜೋಡಿಸಿ ನಾನು ಮನವಿ ಮಾಡ್ತೇನೆ, ಈ ದೇವಸ್ಥಾನದ ಮುಂಭಾಗದಲ್ಲಿ ನನಗೆ 5 ಬಾರಿ ಸಾವಿನ ಮಧ್ಯೆ ಹೋರಾಟ ಮಾಡ್ಕೊಂಡು ಇಲ್ಲಿ ನಿಂತಿರೋ ನೀವು. ಕಳೆದ 1 ವರ್ಷದ ನಾನು ಪಟ್ಟಂತ ನೋವೇನಿದೆ. ನಾನಿವತ್ತು ಉಳಿದಿದ್ರೆ ನಿಮ್ಮಂತ ಹಿರಿಯ ತಂದೆ ತಾಯಿಗಳ ಒಂದು ಕುಮಾರನಾಗಿ ಈ ಥರ ಆಗ್ಬಿಟ್ಟಿದೆ, ಪಾಪ ಏನಾದರೂ ದೇವರು ಆರೋಗ್ಯ ಕೊಟ್ಟಪ್ಪ ಅಂತ ನೀವು ಏನು ಅನಿಸಿದ್ದೀರಿ ನನಗೆ, ಅದರಿಂದ ಇವತ್ತು ನಿಂತು ಮುಂದೆ ಮಾತಾಡ್ತಾ ಇದ್ದೀನಿ. ಈ ಭಗವಂತ ನನಗೆ ಈ ಒಂದು ಜೀವ ಕೊಟ್ಟಿರ್ತಕ್ಕಂಥದ್ದು ಏನೋ ಈ ನಾಡಿಗೆ ಒಂದು ಒಳ್ಳೆಯ ಕೆಲಸ ಮಾಡಲಿರ್ತಕ್ಕಂಥ ಒಂದು ಅವಕಾಶವನ್ನು ಕಲ್ಪಿಸಿದ್ದಾರೆ ಅಂತಕ್ಕಂಥದ್ದು ನನ್ನ ಭಾವನೆ ಇಟ್ಕೊಂಡಿದ್ದೇನೆ. 2018ರಲ್ಲಿ ಯಾವ ಮಟ್ಟದಲ್ಲಿ ಲೀಡ್ ಕೊಟ್ರಿ? 50,000 ಕೊಟ್ಟಿದ್ದು, 53,000 ಕೊಟ್ಟು 47,000. ನಾನು ಮೊನ್ನೆ ನಿಂತಾಗ ಹತ್ತದ 49,000-50,000 ಲೀಡ್ ಕೊಟ್ಟಿದ್ದೆ. ಆ ರೀತಿಯ ವಾತಾವರಣದಲ್ಲಿ ಆಶೀರ್ವಾದ ಮಾಡಿ ನನ್ನ ಜವಾಬ್ದಾರಿ ನಿಮ್ಗೆ ಋಣ ತೀರಿಸ್ಕೊಡ್ತೀನಿ. ಯಾವ ಮಟ್ಟದ ರಾಜಕಾರಣಿಗಳಿದ್ದಾರೆ ಇವತ್ತು ನನ್ನ ಬಾಯಿ ಬರಬಾರ್ದು, ಅವ್ರ ಬಗ್ಗೆ ಚರ್ಚೆ ಮಾಡಬಾರ್ದು. ನಾನು ಅವ್ರ ವ್ಯಕ್ತಿಗಳು ಯಾರಿದ್ದಾರೆ ಅಂದರೆ ಅದೇನು ಇವಾಗ ಸರ್ಕಾರ ಬದಲಾವಣೆ ಆಗ್ತಿದ್ದಂಗೆ ದೇವೇಗೌಡರು ಮನೆಯಲ್ಲಿ ಎಂಥದ್ದು ಸೂಕ್ತದ ಛಾಯೆ ಕಾಣ್ತಾ ಇದೆ ಅಂತ. ಇಂಥವ್ರನ್ನೆಲ್ಲ ನಾವು ಬಳಸಿದ್ವು. ಈಗ ಅವ್ರು ಬೇರೆ ದೊಡ್ಡ ಮಟ್ಟದಲ್ಲಿ ಬೆಳೆದು ಬಂದಿದ್ದಾರೆ, ನಾವು ಸಣ್ಣವರು. ನಾವು ಈ ರೀತಿಯ ಭಾವನೆ ಇರ್ತಕ್ಕಂಥವ್ರ ಬಗ್ಗೆ ತೀರ್ಮಾನ ನೀವು ಮಾಡ್ತೀವಿ. ಅದಕ್ಕಿಂತ ನಾನೇನು ಹೆಚ್ಚಿಗೆ ಹೇಳಲಿಲ್ಲ. ದೇವೇಗೌಡರು ಸಾವನ್ನು ಬಯಸಿದ್ದಾರೋ, ದೇವೇಗೌಡರ ಕುಟುಂಬ ನಾಶ ಆಗಬೇಕು ಅಂತ ಹೇಳ್ತಾರೆ. ನಮಗೆ ಯಾವ ಸೂಕ್ತ ಛಾಯೆ ಭಾಳ ನೋಡ್ಬಿಟ್ಟಿದ್ದಾರೆ ದೇವೇಗೌಡರು 94 ವರ್ಷ. ಅದರಿಂದ ಇಂಥ ವ್ಯಕ್ತಿಗಳ ಬಗ್ಗೆ ನಾನು ಹೆಚ್ಚಿಗೆ ಚರ್ಚೆ ಮಾಡಲ್ಲ. ತೀರ್ಮಾನಗಳು ನೀವು ಮಾಡಿ. ಅದರ ಒಂದು ನನ್ನನ್ನೇನು ಬೆಳೆಸಿದ್ದೀನಿ ಮಟ್ಟಿಗೆ ನಾನು ಬರಬೇಕಾದ್ರೆ ರಾಮನಗರ ಜಿಲ್ಲೆ ಒಂದು ಭಾಗ, ಅದಾದ ನಂತರ ಮಂಡ್ಯ ಜಿಲ್ಲೆಯ ಜನ ನನ್ನ ಬಗ್ಗೆ ನೀವು ಪ್ರೀತಿಯನ್ನು ಕೊಟ್ಟಿದ್ದೀರಿ. ನಾನು ಮಣ್ಣು ಹೋಗುವವರು ಆ ಋಣದ ತಲೆ ಮೇಲೆ ಇಟ್ಟಿದ್ದೀರಿ. ಆ ಋಣ ತೀರಿಸ್ತಕ್ಕಂಥದ್ದು ಜೀವನದ ಗುರಿ. ಪರೀಕ್ಷೆ ಮಾಡಿ. ದೇವೇಗೌಡರ ಕೈಯಲ್ಲಿ 70 ವರ್ಷ ರಾಜಕೀಯ ಮಾಡಿ. ಕರ್ನಾಟಕ ನ್ಯೂಸ್ ಡಿಜಿಟಲ್ ಚಾನಲ್ ಅನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.